ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಲ್ವಾ? ಇವತ್ತು ನಾನು ಹೊರಡ್ತಾ ಇದ್ದೀನಿ ಚರ್ಚಿಗೆ ಹೋಗಲಿಕ್ಕೆ. ತುಂಬ ಲೇಟ್ ಆಗಿದೆ, ಇನ್ನು ಅರ್ಧ ಗಂಟೆ ಇದೆ. ಅರ್ಧ ಗಂಟೆಯಲ್ಲಿ ಬೇಗ ಬೇಗ ಡ್ರೆಸ್ ಮಾಡಿ ಹೊರಡಬೇಕು ನಾನು. ಸೊ ನೋಡುವ, ಈಗ ನಾನು ಯಾವ ಡ್ರೆಸ್ ಹಾಕ್ತೀನಿ ಅಂತ ನಾನು ನಿಮಗೆ ತೋರಿಸ್ತೀನಿ. ಆಮೇಲೆ ನಾನು ಚರ್ಚಿಗೆ ಹೋಗ್ತೀನಿ. ಚರ್ಚಿಗೆ ಹೋಗಿ ಆದಮೇಲೆ ನನ್ನ ಮಗ ಬರಬೇಕಿತ್ತು, ಅವನು ಬರೋದಿಲ್ಲ ಅಂತ ಹೇಳ್ತಾ ಇದ್ದಾನೆ. ಸೊ ಅವನ ಕರ್ಕೊಂಡು ಹೋಗ್ತಾ ಇಲ್ಲ, ನಾನು ಒಬ್ಬಳೇ ಹೋಗ್ತಾ ಇದ್ದೀನಿ. ಹೋಗಿ ಆದಮೇಲೆ ವಾಪಸ್ ಬರಬೇಕಾದ್ರೆ ವಾಕ್ ಮಾಡಿ ಬರುವ ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀನಿ. ಯಾಕೆಂದರೆ ಇದು ನಿಯರ್ ಬೈ ಆಗೋದ್ರಿಂದ ನನಗೂ ಎಕ್ಸಸೈಸ್ ಸಿಕ್ಕಿದಾಗೆ ಆಗ್ತದೆ. ಮಳೆ ಬಂದರೆ ರಿಕ್ಷಾದಲ್ಲಿ ಬರಬೇಕು, ಇಲ್ಲದಿದ್ದರೆ ನಾನು ವಾಕ್ ಮಾಡಿ ಬರ್ತೇನೆ. ಆದರೆ ನಾನು ವಿಡಿಯೋ ಕೂಡ ಮಾಡ್ತೀನಿ, ಆಯಿತಾ? ಸೊ ನಾನೀಗ ಹೊರಡ್ತಾ ಇದ್ದೀನಿ. ಹೊರಡಿ ಆದಮೇಲೆ ನಾನು ನಿಮಗೆ ಸಿಗ್ತೇನೆ. ಓಕೆ, ನಾನು ಆಲ್ರೆಡಿ ಡ್ರೆಸ್ ಹಾಕಿದ್ದೀನಿ, ಟಾಪ್ ಹಾಕಿದ್ದೇನೆ. ನನ್ನ ಕೂದಲು ಎಲ್ಲ ಹೋಗಿದೆ. ನಿಮಗೆ ಬಹುಶಃ ನನ್ನ ಸೌಂಡ್ ಕೇಳ್ತಾ ಇದೆ ಗೊತ್ತಿಲ್ಲ, ನನ್ನ ಫ್ಯಾನ್ ತುಂಬ ತಿರುಗ್ತಾ ಇದೆ. ಒಮ್ಮೆ ಇದೊಂದು ಕೂದಲೆಲ್ಲ ಹೋಗಿದೆ, ಪೂರ್ತಿ ಹೋಗಿದೆ. ನಾನು ಲಾಸ್ಟ್ ಟೈಮ್ ನ್ಯಾನೋಪ್ಲಾಸ್ಟಿ ಮಾಡಿದ್ದೆ. ನ್ಯಾನೋಪ್ಲಾಸ್ಟಿ ಮಾಡಿ ಆದಮೇಲೆ ಎಲ್ಲ ಕೂದಲು ಹೋಗಿದೆ. ಎಂಥ ಇಫೆಕ್ಟ್ ಗೊತ್ತಿಲ್ಲ, ನ್ಯಾನೋಪ್ಲಾಸ್ಟಿ ಇಫೆಕ್ಟಾ ಅಲ್ಲ ಎಂಥ ಇಫೆಕ್ಟ್ ಗೊತ್ತಿಲ್ಲ. ನಿಮಗೆ ನನ್ನ ಇದರಲ್ಲಿ ಕೂದಲು ತುಂಬ ಇದೆ. ಆದಷ್ಟು ಬೇಗ ಕೂದಲು ಕಟ್ ಮಾಡ್ತಾ ಇದ್ದೇನೆ, ತುಂಬ ಶಾರ್ಟ್ ಹೇರ್ ಮಾಡ್ತಾ ಇದ್ದೀನಿ. ನೋಡುವ, ನೆಕ್ಸ್ಟ್ ಮಂತ್ ಬಿಗಿನಿಂಗಲ್ಲಿ ನಾನು ಕಟ್ ಮಾಡ್ತಾ ಇದ್ದೇನೆ. ಕಟ್ ಮಾಡಿ ಶಾರ್ಟ್ ಹೇರ್ ಮಾಡ್ತಾ ಇದ್ದೇನೆ. ಮತ್ತು ಅದಕ್ಕೆ ಸ್ವಲ್ಪ ಏನೆಲ್ಲ ಕೊಟ್ಟು ಚೆಂದ ಗ್ರೋ ಮಾಡುವ ಅಂತೇಳಿ ನಾನು ಯೂಸ್ ಮಾಡ್ತಾ ಇರುವ ಸೆರಮ್ ಇದು ಲಾರಿಯಲ್ ಅವರದ್ದು, ಆಯಿತಾ? ಇದು ತುಂಬ ಚೆನ್ನಾಗಿದೆ. ನಾನು ಪರ್ಸ್ನಲಿ ತುಂಬ ಇಷ್ಟ ನನಗೆ ಈ ಸೆರಮ್. ಇರೋದು ಸ್ವಲ್ಪ ಇದೆ. ನೋಡಿ, ಸರಮ್ ಹಾಕಿ ಆದಮೇಲೆ ಕೂದಲೇ ಕಾಣ್ತದಿದ್ರೆ ನೋಡಿ, ನೋಡಿ ತುಂಬ ಹೋಗ್ತಾ ಇದೆ. ನೋಡಿ ಎಷ್ಟು ಬಾಚ್ತೀನಿ ಅಷ್ಟು ಕೂದಲು ಹೋಗ್ತಾ ಇದೆ. ತೋರಿಸಿ ನಿಮಗೆ, ರಾಶಿ ಮಾಡಿ ಇಟ್ಟಿದ್ದೇನೆ, ಅಷ್ಟು ಕೂದಲು ಹೋಗ್ತಾ ಇದೆ. ಜುಟ್ಟು ಕಾಡ್ತಾ ಇದ್ದಾನೆ, ಯಾಕೆ ನನಗೆ ಕಂಫರ್ಟೇಬಲ್ ಆಗೋದಿಲ್ಲ ಚರ್ಚಲ್ಲಿ. ಹೊರಗಡೆ ಎಲ್ಲ ಹೋದರೆ ನಾನು ಕೆಲವೊಂದ್ಸರಿ ಬಿಡ್ತೀನಿ, ಬಟ್ ಇವತ್ತು ಬೇಡ, ಇವತ್ತು ಜುಟ್ಟು ಕಟ್ಟುವ. ಮೊದಲೇ ಕೂದಲಿಲ್ಲ ನೋಡಿ, ಇಷ್ಟೇ ಕೂದಲಿರೋದು. ಎಷ್ಟು ಕೂದಲು ಹೋಗಿದೆ ನೋಡಿ. ಇಷ್ಟು ನಿಮಗೆ ಕಮ್ಮಿ ಅನಿಸ್ಬೋದು, ಬಟ್ ಇದೊಂದು ತಿರುಗ್ತಾ ಇರ್ತದೆ ಯಾವತ್ತು, ನಂಗೆ ಗೊತ್ತಿಲ್ಲ ಎಂತಕ್ಕೆ ಅಂತ. ನಾನಿವತ್ತು ಈ ಇಯರಿಂಗ್ ಹಾಕುವ ಅಂತ ಇದ್ದೇನೆ. ಇದು ಆ್ಯಕ್ಚುಲಿ ನನಗೆ ನನ್ನ ಹಸ್ಬೆಂಡ್ ಕೊಟ್ಟ ಇಯರಿಂಗ್, ಆಯಿತಾ? ತುಂಬ ಚೆಂದ ಇದೆ ನೋಡಿ, ನಾನು ತೋರಿಸ್ತೀನಿ ನಿಮಗೆ. ಒಂದು ಈ ಥರ ಬರ್ತದೆ, ಇದೊಂದು ರಿಂಗ್, ಆಯಿತಾ? ಈ ಥರ ರಿಂಗು. ಸೊ ನೋಡಿ, ಇದು ಬ್ಲೂ ಇದೆ, ಅದಕ್ಕೆ ನಾನು ಹಾಕಿದೆ. ಯಾಕಂದರೆ ಇದು ಇಲ್ಲಿ ಬ್ಲೂ ಇದೆ ಅಲ್ಲ, ಸೊ ಅದಕ್ಕೆ ಇದನ್ನು ಹಾಕಿದೆ. ವಾಚನ್ನು ಹಾಕ್ತಾ ಇದ್ದೇನೆ. ನೀವು ನನ್ನಲ್ಲಿ ಕೇಳ್ಬೋದು, ನೀವು ಯಾವುದು ಲಿಪ್ಸ್ಟಿಕ್ ಹಾಕ್ತಾ ಇದ್ದೀರಾ ಅಂತ ಕೇಳಿದರೆ, ನಾನು ಲಿಪ್ಸ್ಟಿಕ್ ಹಾಕೋದು ಇದು, ಆಯಿತಾ? ಇದು ಯಾವ ಬ್ರ್ಯಾಂಡ್ ಅಲ್ಲ, ನನಗೆ ಇದು ಇಷ್ಟ, ಅದಕ್ಕೆ ನಾನು ಹಾಕ್ತಾ ಇದ್ದೇನೆ. ಇದು ಆ್ಯಕ್ಚುಲಿ ಈ ಕಂಕನಾಡಿಯಲ್ಲಿ ಒಂದು ಏನು ಗ್ಲ್ಯಾಮ್ ಅಪ್ಪ ಏನೋ ಒಂದು ಇದೆ, ನಾನು ಅಲ್ಲಿ ಹೋಗಿದ್ದೆ ಮೊನ್ನೆ. ಸೊ ನಾನು ಈ ಲಿಪ್ಸ್ಟಿಕ್ ತಗೊಂಡಾಯ್ತಾ,
ಇದು ಬ್ಲೆಂಡ್ ಅಂತ ಹಾಕಿದ್ದಾರೆ ಇದರಲ್ಲಿ. ನಾನು ಒಂದು 3 ತಗೊಂಡೆ, ಯಾಕಂದರೆ ನನಗೆ ಹೀಗೆ ಇಲ್ಲಿ ಸ್ಕೂಲಿಗೆ ಅಲ್ಲಿಗೆ ಇಲ್ಲಿಗೆಲ್ಲ ಹೋಗುವಾಗ ಇದನ್ನು ಹಾಕಿ ಹೋಗ್ಬೋದಲ್ಲ, ಬ್ರ್ಯಾಂಡ್ ಬೇಕಂತ ಇಲ್ಲಲ್ಲ, ಬ್ರ್ಯಾಂಡೆಡ್ ಅದನ್ನು ನನಗೆ ಬೇರೆ ಕಡೆ ಹಾಕ್ಬೋದು, ಇದನ್ನು ನನಗೆ ಈ ಕಡೆ ಹಾಕ್ಬೋದು, ಹಾಗೆ ನಾನು ತಗೊಂಡೆ. ಬಟ್ ಅದು ಚೆನ್ನಾಗಿದೆ, ತುಂಬ ಲಾಂಗ್ ಲಾಸ್ಟಿಂಗ್ ಇದೆ. ಆಮೇಲೆ ಇದು ನಂದು ಐಲೈನರ್ ಇವತ್ತಿಂದಲ್ಲ, PUC ಇಂದ ನಾನು ಹಾಕ್ತಾಯಿದ್ದೀನಿ ಐಲೈನರ್. ಸೊ ಈಗ ಕೂಡ ನನಗೆ ಅದು ಹಾಕಿದ್ರೆ ನನಗೆ ಒಂಥರ ಅನಿಸ್ತದೆ, ನಾನು ಅದನ್ನು ಹಾಕಿ ತರ್ತೇನೆ, ನನಗೆ ಇದು ವಿಡಿಯೋದಲ್ಲಿ ಹಾಕಲಿಕ್ಕೆ ಸರಿಯಾಗಿ ಆಯಿತು. ಐಲೈನರ್ ಆಯಿತು, ಲಿಪ್ಸ್ಟಿಕ್ ಆಯಿತು, ಹೇರ್ ಕೋಂಬ್ ಆಯಿತು. ಇದು ಇವತ್ತಿದು ಲುಕ್, ಚರ್ಚ್ ಲುಕ್. ಸೊ ಈಗ ನಾನು ಚರ್ಚ್ಗೆ ಹೋಗ್ತಾ ಇದ್ದೀನಿ, ತುಂಬ ಲೇಟ್ ಆಗಿದೆ ಆಲ್ರೆಡಿ. ಬೇಗ ರಿಕ್ಷಾಗೆ ಹೋಗಿ ಇಲ್ಲಿಂದ ಓಡಿ ಹೋಗಿ ರಿಕ್ಷಾ ಇಟ್ಕೊಂಡು ಆಮೇಲೆ ಚರ್ಚಿಗೆ ಹೋಗಿ ವಾಪಸ್ ಬರಬೇಕಂದ್ರೆ ಮಳೆ ಬಂದರೆ ರಿಕ್ಷಾದಲ್ಲೇ ಬರ್ತೀನಿ, ಇಲ್ಲದಿದ್ದರೆ ನಾನು ನಡ್ಕೊಂಡು ಬರುವ ಅಂತ ಇದ್ದೀನಿ. ಯಾಕಂದರೆ ಇದು ಹತ್ತಿರ ಇದೆ, ಒಂದು 10-15 ನಿಮಿಷದಲ್ಲಿ ನಾನು ರೀಚ್ ಆಗ್ತೀನಿ. ನೋಡುವ, ಬಾಡಿಗೆ ಒಂದು ಎಕ್ಸಸೈಸ್ ಸಿಕ್ಕಿದಾಗೆ ಆಗ್ತದೆ, ನನ್ನ ಅದೇ ಇಂಟೆನ್ಷನ್. ಸೊ ಹೋಗುವ. ಇನ್ನು ನಾನು ಚರ್ಚಲ್ಲಿ ಪೂಜೆ ಆದಮೇಲೆ ನಾನು ನಿಮಗೆ ಸಿಗ್ತೇನೆ, ವಾಪಸ್ ಬರಬೇಕಾದ್ರೆ ನಾನು ಸಿಗ್ತೇನೆ. ಅಲ್ಲಿ ತನಕ ಬಾಯ್. ಗೈಸ್, ನಾನು ಪೂಜೆ ಆಗಿ ಈಗ ನಡ್ಕೊಂಡು ಹೋಗ್ತಾ ಇದ್ದೇನೆ. ನನಗೆ ಮಳೆ ಇಲ್ಲ, ಸ್ವಲ್ಪ ಕ್ಲೌಡಿ ಥರ ಇದೆ. ಸೊ ಇದು ಬೆಸ್ಟ್ ವೆದರ್ ವಾಕ್ ಮಾಡೋಕ್ಕೆ. ವಾಕ್ ಮಾಡಿ ನನಗೆ ಸ್ವಲ್ಪ ನನ್ನ ಹಸ್ಬೆಂಡ್ ಫ್ರೂಟ್ಸ್ ತಗೊಳ್ಳಿಕ್ಕೆ ಹೇಳಿದ್ದಾರೆ. ಸೊ ಅಲ್ಲಿ ಸಿಗ್ತದೆ, ನನ್ನ ಮಗುವಿಗೆ ಯಾವುದು ಫ್ರೂಟ್ಸ್ ಚೆನ್ನಾಗಿದ್ದಿದೆ, ಚಿಕ್ಕು ಯಾವುದು ಬೇಕಂತೆ ಅದನ್ನು ತೆಗೆದು ಮತ್ತೆ ವಾಪಸ್ ಮನೆಗೆ ಹೋಗೋದು. ಒಂದು 10 ನಿಮಿಷ ತಗೊಳ್ತದೆ ಅಷ್ಟೇ. ಪುಣ್ಯಕ್ಕೆ ವೆದರ್ ಸನ್ನಿ ಕೂಡ ಇಲ್ಲ, ಸ್ವಲ್ಪ ಕ್ಲೌಡಿ ಇದೆ, ವಾಕ್ ಮಾಡ್ಬೋದು. ಛತ್ರಿ ತಂದಿದ್ದೇನೆ, ಎಲ್ಲಾದರೂ ಬಿಸಿಲಿತ್ತಂದರೆ ಛತ್ರಿ ಓಪನ್ ಮಾಡೋದು ಅಷ್ಟೇ. ನನ್ನ ಹತ್ತಿರ ಒಂದು ಸ್ಕೂಲ್ ಕಾಣಿಸ್ತಾ ಇದೆ, ಯಾವುದಂತ ಕೆಲವರಿಗೆ ಗೆಸ್ ಇರ್ಬೋದು. ನೋಡಿ, ಕಾಣಿಸ್ತಾ ಇದೆ. ಎಸ್, ಜೆರೋಸಾ ಸ್ಕೂಲ್ ಅದು. ಇದು ಜಪ್ಪು ಚರ್ಚ್. ಹಾಗೆ ಮುಂದೆ ವಾಕ್ ಮಾಡಿ ಹೋಗ್ತಾ ಇದೆ ನೋಡಿ. ಒಂದು ಎಕ್ಸಸೈಸ್ ಕೂಡ ಆಗ್ತದೆ. ಈ ದೊಡ್ಡ ಎಕ್ಸಸೈಸ್ ಅಲ್ಲ, ಒಂದು 10 ನಿಮಿಷದ ಎಕ್ಸಸೈಸ್, ಅದೇನು ದೊಡ್ಡದಲ್ಲ. ನಾನು ನಿಮಗೆ ಇನ್ನು ಫ್ರೂಟ್ ಶಾಪಲ್ಲಿ ವಿಡಿಯೋ ತೆಗಿತೀನಿ ಆಯಿತಾ. ಶಾಪ್ ಓಪನ್ ಆಗಿರೋದು ಕಾಣಿಸ್ತದೆ. ಅದೊಂದು ಶಾಪ್ ಅಂದರೆ ಒಂದು ಅಂಗಡಿ ಆಯಿತಾ, ಚಿಕ್ಕದೊಂದು ಎಂತ ಹೇಳೋದು, ಒಂದು ರೋಡ್ ಸೈಡಲ್ಲಿ ಅಂಗಡಿ ಇದೆ ಅಲ್ಲ ಅದು. ಬಟ್ ಏನಂದರೆ ವೆರೈಟಿ ಆಫ್ ಫ್ರೂಟ್ಸ್, ಆಮೇಲೆ ಚೆನ್ನಾಗಿರೋ ಫ್ರೂಟ್ಸ್ ಅವ್ರು ಸೇಲ್ ಮಾಡ್ತಾರೆ. ಯಾವುದು ಹೀಗೆ ನನ್ನ ಹಸ್ಬೆಂಡ್ ಯಾವತ್ತು ಅಲ್ಲಿಂದಲೇ ತಗೊಳ್ತಾರೆ. ಬಟ್ ಚೆನ್ನಾಗಿರ್ತದೆ, ಸ್ವಲ್ಪ ಕಾಸ್ಟ್ಲಿ ಮಾತ್ರ, ಬಟ್ ಫ್ರೂಟ್ಸ್ ತುಂಬ ಚೆನ್ನಾಗಿರ್ತದೆ. ಆಮೇಲೆ ಫ್ರೂಟ್ಸ್ ತೊಗೊಂಡು ಮತ್ತು ಒಂದು ಕಡೆ ಹೋಗ್ಲಿಕ್ಕಿದೆ, ನಾನು ನಿಮಗೆ ತೋರಿಸ್ತೀನಿ ನಾನು ಎಲ್ಲಿ ಹೋಗ್ತಾ ಇದ್ದೀನಿ ಅಂತ. ಚಿಕ್ಕು, ಆ್ಯಪಲ್, ಕಿವಿ, ಮ್ಯಾಂಗೋ ಅಷ್ಟು ತೊಗೊಂಡಿದ್ದೇನೆ. ಈಗ ನಾನೀಗ ಹೂವಿದ ಅಂಗಡಿಗೆ ಹೋಗ್ತಾ ಇದ್ದೇನೆ. ಹೂವಿದ ಅಂಗಡಿಯಲ್ಲಿ ಏನು ತಗೊಳ್ತೇನೆ ಅಂತ ನೋಡುವ. ಫಾದರ್ಸ್ ಡೇ ಅಲ್ಲ. ನಾನು ಮನೆಗೆ ಹೋಗ್ತಾ ಇದ್ದೇನೆ, ಆಲ್ರೆಡಿ 1 o'clock ಆಗ್ತಾಯಿದೆ. ನಾನು ಹೂ ತಗೊಂಡಿದ್ದೇನೆ ಆಯಿತಾ. ಒಂದು ನನ್ನ ಹಸ್ಬೆಂಡಿಗೆ, ಇನ್ನೊಂದು ನನ್ನ ಮಾವನಿಗೆ. ಇವತ್ತು ಫಾದರ್ಸ್ ಡೇ ಅಲ್ವಾ, ಅದಕ್ಕೆ ನನ್ನ ಮಗನ ಹತ್ರ ನಾನು ಕೊಡ್ತೇನೆ, ಮಗ ಅವರಿಗೆ ಕೊಡ್ತಾರೆ. ಯಾಕಂದರೆ ಅವನೊಂದು ಅಭ್ಯಾಸ ಮಾಡಿಸುವ, ಫಾದರ್ಸ್ ಡೇಗೆ ಒಂದು ಸ್ಪೆಷಲಾಗಿ ಅವರ ಅಪ್ಪನಿಗೆ ಮತ್ತು ಅಜ್ಜನಿಗೆ ಒಂದು ಹೂ ಕೊಟ್ಟು ಹ್ಯಾಪಿ ಫಾದರ್ಸ್ ಡೇ ಹೇಳಿ ಅಂತ ಹೇಳಿ ನಾನು ತಗೊಂಡು ಬಂದಿದ್ದೇನೆ. ನಾನು ನಿಮಗೆ ತೋರಿಸ್ತೇನೆ. ಬೊಕ್ಕೆ ಮಾಡಿದ್ದಾರೆ, ಚಿಕ್ಕದು ಬೊಕ್ಕೆ ಆಯಿತಾ. ಒಂದೊಂದು ದೇವರಿಗೆ ಇಂಥದ್ದು 2 ಬೊಕ್ಕೆ ತೊಗೊಂಡಿದ್ದೇನೆ ನಾನು. ಅಂಥದ್ದು 2 ಬೊಕ್ಕೆ ತೊಗೊಂಡಿದ್ದೇನೆ. ನೋಡುವ, ನನ್ನ ಮಗ ಅವನೇ ಆಟಾಡ್ತಾನ ಅಲ್ಲ ಅಪ್ಪನಿಗೆ ಅಥವಾ ಅಜ್ಜನಿಗೆ ಕೊಡ್ತಾನ ಅಂತ ಗೊತ್ತಿಲ್ಲ. ನೋಡುವ ಹೇಗಾಗ್ತದೆ ಅಂತ ಹೇಳಿ, ಇಲ್ಲದಿದ್ದರೆ ನಾನೇ ಕೊಡಬೇಕಾಗ್ತದೆ. ಮನೆಗೆ ಹೋಗಿ ಸ್ವಲ್ಪ ಕೆಲಸ ಇದೆ, ಅದು ಕೂಡ ಮಾಡಬೇಕು. ಎಲ್ಲ ಕಡೆ ತಿರುಗಿ ಬರಬೇಕಂದ್ರೆ ಆಲ್ರೆಡಿ ಲೇಟಾಗಿದೆ. ನಾನು ಆದರೆ ವಿಡಿಯೋ ಕ್ಯಾಪ್ಚರ್ ಮಾಡ್ತೇನೆ, ಅವರು ಹೇಗೆ ರಿಯಾಕ್ಟ್ ಮಾಡ್ತಾರೆ ಅಂತ ಹೇಳಿ ವಾಯ್ಸ್ ಓವರ್ ಕೊಡ್ತೇನೆ ಆಯಿತಾ. ನಾನು ಮನೆಗೆ ರೀಚ್ ಆಗಿದ್ದೇನೆ ಆಲ್ರೆಡಿ. ಫುಲ್ ಬೆವರಿದ್ದೇನೆ ನೋಡಿ, ನಾನು ನಡ್ಕೊಂಡು ಬಂದೆ ಅಲ್ಲ. ನನ್ನ ಮಗ ನಾನೇನು ಹೇಳಿದ್ದೀನಿ ನೋಡಿ, ಅದೇ ಥರ ಅಜ್ಜನಿಗೆ ಮತ್ತು ಅವನ ತಂದೆಗೆ ಅಂದರೆ ನನ್ನ ಹಸ್ಬೆಂಡಿಗೆ ಹೂ ಬೊಕ್ಕೆ ಕೊಟ್ಟು
ಹ್ಯಾಪಿ ಫಾದರ್ಸ್ ಡೇ ಅಂತೇಳಿ ವಿಶ್ ಮಾಡಿದ್ದಾನೆ. ನಾನು ನಿಮಗೆ ತೋರಿಸ್ತೀನಿ. ಒಟ್ಟಿಗೆ ನಾನು 3 ಹೂ ತಂದಿದ್ದೀನಿ. ಅದರಲ್ಲಿ ಒಂದು ಹೂ ಇಲ್ಲಿ ನಾನು ದೇವರಿಗೆ ಇಟ್ಟಿದ್ದೇನೆ ನೋಡಿ, ಆಯಿತಾ. ಆಮೇಲೆ ಇನ್ನೂ 2 ಬೊಕ್ಕೆ ನಾನು ಆಲ್ರೆಡಿ ನನ್ನ ಹಸ್ಬೆಂಡ್ ಮತ್ತು ನನ್ನ ಮಾವಲ್ಲಿ ಇಟ್ಟಿದ್ದಾರೆ, ತೋರಿಸ್ತೇನೆ ನಿಮಗೆ. दादाक विश केले, आबाक विश केले, गत्ते सांगिजे. म्हाका काल दिता दिसरले तुवें विसर तांचेडे. म्हाका तुमी काल दिता, तुका विश केले हांवें, काल दितात म्हाका तुमी. म्हाका नाका बाबा, हांवें तुका बोक्के हाडले न्ही पुंपाचे तेत. म्हाका दिनाय तूं. जात म्हाका नाका ಬಂಗಾರ. ಕಾಲಕ್ಕೆ ತಪ್ಪ करता ಮಮ್ಮಿಗೆ. ಖುಷಿಯಲ್ಲಿದ್ದಾನೆ. ಊಟ ಆಯ್ತಾ ಒಂದು. ಹಾಗೆ ಅಜ್ಜ ಏನೋ ತಿನ್ಲಿಕ್ಕೆ ಕೊಡ್ತಾರಂತೆ, ಅಂದರೆ ನಾನು ಫ್ರೂಟ್ಸ್ ತೊಗೊಂಡ್ಬಂದಿದ್ದೆ ಅಲ್ಲ ಅದನ್ನೇ ಕೊಡ್ತಾರಂತೆ. ಅದಕ್ಕೆ ಅವ್ನು ಹೇಳ್ತಿದ್ದಾನೆ ನಿಂಗೆ ನಾನು ಕೊಡೋದಿಲ್ಲ, ನಾನೇ ತಿಂತೇನೆ ಅಂತ ಹೇಳ್ತಾ ಇದ್ದಾನೆ. ಸೊ ಇದೆಲ್ಲ ವಿಷಯ ಬೇಕು. ನಾನು ಬೆವರಿದ್ದು ನೋಡಿ. ಓಕೆ ಸರಿ, ಹಾಗಾದರೆ ಇನ್ನೊಂದು ವೀಡಿಯೋದಲ್ಲಿ ಸಿಗುವ. ನಾಳೆ ಅಥವಾ ನಾಳ್ದು ವೀಡಿಯೋ ಮಾಡ್ತೀನಿ. ಸೊ ಈ ವಿಡಿಯೋವನ್ನು ಆದಷ್ಟು ಬೇಗ ನಾನು ಅಪ್ಲೋಡ್ ಮಾಡ್ತೇನೆ, ಆಯಿತಾ. ಯೂಶ್ವಲಿ ಲೈಕ್ ವಿದಿನ್ ಅ ಡೇ ನಾನು ಹಾಕ್ತೇನೆ. ಇವತ್ತು ಎಡಿಟ್ ಮಾಡಿದರೆ ನಾಳೆ ನಾನು ಹಾಕ್ತೀನಿ. ಮೇ ಬಿ ಇದು ಚಿಕ್ಕ ವೀಡಿಯೋ ಇರ್ಬೋದು. ನಾನು ಕನ್ಸಿಸ್ಟೆನ್ಸಿ ಬರಲಿಕ್ಕೆ ನಾನು ಆದಷ್ಟು ಪ್ರಯತ್ನ ಮಾಡ್ತಾ ಇದ್ದೇನೆ. ಯಾಕೆ ನನ್ನ ಕೆಲಸ ಕೂಡ, ಆಫೀಸ್ ಕೆಲಸ ಕೂಡ ಇರ್ತದೆ, ಮನೆ ಕೆಲಸ ಕೂಡ ಇರ್ತದೆ, ಮಗುವಿದು ಕೆಲಸ ಕೂಡ ಇರ್ತದೆ. ಹಾಗೆ ಆದಷ್ಟು ನಾನು ವೀಡಿಯೋನ ಹಾಕಲಿಕ್ಕೆ ಟ್ರೈ ಮಾಡ್ತಾ ಇದ್ದೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನನ್ನ ವೀಡಿಯೋವನ್ನು ಯಾರೆಲ್ಲ ನೋಡ್ತಾ ಇದ್ದೀರೋ, ಯಾರು ಸಬ್ಸ್ಕ್ರೈಬ್ ಮಾಡಿದರು, ಯಾರು ಲೈಕ್ ಮಾಡಿದರು, ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಹಾಗೂ ನನ್ನ ಈ ವಿಡಿಯೋವನ್ನು ನೋಡ್ತಾ ಇದ್ದವರು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಾನು ಆದಷ್ಟು ಬೇಗ ಇನ್ನೊಂದು ವೀಡಿಯೋದೊಂದಿಗೆ ನಿಮ್ಮೊಂದಿಗೆ ಬರ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ರಿಕಾಲ್ ರಿಯಾಲಿಟಿ.